ಡಿ.ಕೆ. ಶಿವಕುಮಾರ್ ಎಂಬ ಹೆಸರಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿಯದೆ ಬರುವ ಯಾವುದೇ ವಿಷಯವನ್ನು ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಮುಕ್ತ ನಿರ್ವಹಣೆ ಅಗತ್ಯವಾಗುವುದೆಂದು ಸಂದರ್ಭದಲ್ಲಿ ಅಲ್ಲದೆ ಅನಾತ್ಯ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯೇಕವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಧನ್ಯವಾದಗಳು ಸರ್. ಈಗಿನಿಂದ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವೀರ ಗಂಗಾಧರ ಅಜ್ಜನ ಹೆಸರಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನು ನಾವು ನೋಡಿದ್ವಿ. ರಾಜ್ಯಪಾಲರು ನಿಂತ ಆದಮೇಲೂ ಕೂಡ ಅವರು ಅಲ್ಲಿ ಹೋಗಿ ಈ ಅಜ್ಜನಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅದಾದ ನಂತರ ಬಂದು ಅವರು ಓತನ್ನು ಸ್ವೀಕಾರ ಮಾಡಿದ್ದು. ಡಿ.ಕೆ. ಶಿವಕುಮಾರ್ ಅವರ ಹೋರಾಟದ ಬದುಕು ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾನೆ ಇದ್ದೀವಿ. So D.K. Shivakumar has sworn in as the Karnataka Chief Minister here today on Wednesday. ಡಿ.ಕೆ. ಶಿವಕುಮಾರ್ He is receiving the bouquet from the governor. ರಾಜಕೀಯ ಪ್ರವೇಶ ಮಾಡಿದಂಥವ್ರು, ಜೊತೆಗೆ ಇವರು ಕಾಲೇಜು ದಿನಗಳಿಂದಲೂ ಕೂಡ ರಾಜಕೀಯದ So this is a momentous occasion for all Kannadigas across the globe and in the state. ದೇವೇಗೌಡರ ಎದುರುಗಡೆ ಸೋಲ್ತಾರೆ. ಅದಾದ ನಂತರ ದೇವೇಗೌಡರನ್ನೇ ಸೋಲಿಸಿದ್ದು, ನಿರಂತರವಾಗಿ ಅಲ್ಲಿಂದ ಇಲ್ಲಿ ತನಕ ಸಮರ ಸಾರ್ತನೆ ಬಂದಿದ್ದು, ಎಷ್ಟೊಂದು ಏಳುಬೀಳುಗಳನ್ನು ಕಂಡಿದ್ದು. ಇದೆಲ್ಲದರ ನಂತರ ಈಗ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂಥ ಡಿ.ಕೆ. ಶಿವಕುಮಾರ್ ಈಗ ಡಾಕ್ಟರ್ ಜಿ. ಪರಮೇಶ್ವರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪರಮೇಶ್ವರ ಎಂಬ ಹೆಸರಿನ ನಾನು Now D.K. ಕಾನೂನಿನ ಮೂಲಕ After D.K. it is Parameshwara who ಭಾರತದ is swearing in ಸಂವಿಧಾನದ ceremony ವಿಷಯದಲ್ಲಿ of Parameshwara. ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ He was the Home Minister ಮತ್ತು under the leadership of Mr. Siddaramaiah. ಮತ್ತು ಕರ್ನಾಟಕ What ರಾಜ್ಯದ portfolio he will get, that is yet to be ನನ್ನ ಕರ್ತವ್ಯಗಳನ್ನು declared. ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ The swearing ceremony is witnessed by ಮತ್ತು ಕಾನೂನಿಗೆ Congress chief ministers from ನ್ಯಾಯವಾದದ್ದನ್ನು Himachal Pradesh, ಮಾಡುತ್ತೇನೆಂದು from ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನ Telangana ಅವರ ಮೇಲೆ and ಪ್ರಮಾಣ from ಮಾಡುತ್ತೇನೆ. Kerala also. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ನಾನು ಡಾಕ್ಟರ್ ಜಿ. ಪರಮೇಶ್ವರ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಪರ್ಯಾಲೋಚನೆಗೆ ತರಲಾಗುವ ಅಥವಾ ನನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳ ಯುಕ್ತ ನಿರ್ವಹಣೆಗೆ ಅಗತ್ಯವಾಗಬಹುದಾದ ಸಂದರ್ಭದಲ್ಲದೆ ಅನ್ಯಥಾ ಯಾರೇ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ತಿಳಿಸುವುದಿಲ್ಲ ಅಥವಾ ಬಹಿರಂಗಪಡಿಸುವುದಿಲ್ಲ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಧನ್ಯವಾದಗಳು ಸರ್. ಮಾನ್ಯ ಉಪಮುಖ್ಯಮಂತ್ರಿಗಳು ಈಗ ಪ್ರಮಾಣ ವಚನ ಸಹಿಯನ್ನ ಮಾಡಲಿದ್ದಾರೆ. ಡಾಕ್ಟರ್ ಜಿ. ಪರಮೇಶ್ವರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. Deputy ಜಿ. Chief ಪರಮೇಶ್ವರ್ Minister. ಅವರದ್ದು ಕೂಡ ಸುದೀರ್ಘವಾದಂತಹ ಹಾದಿ. ಯಾಕೋ ಸ್ವಲ್ಪ ಡಿಸ್ಟರ್ಬ್ ಕಾಣಿಸ್ತಾರೆ. ಹೌದು, ಸ್ವಲ್ಪ ಸಿಟ್ಟಾದ್ರು, ಏನೋ ಯಾರೋ ಹೇಳಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಇಂಥ ಹಲವಾರು ಸನ್ನಿವೇಶಗಳನ್ನು ನೋಡಿರುವಂಥ ಪರಮೇಶ್ವರ್ ಒಟ್ಟು 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1989ರಲ್ಲಿ ಮಧುಗಿರಿಯಿಂದ ಸ್ಪರ್ಧೆ ಮಾಡಿದರು. ಆಗ ವಿಧಾನಸಭೆಯನ್ನು ಪ್ರವೇಶ ಮಾಡಿದರು. 93ರಲ್ಲಿ ಮೊದಲನೇ ಸಂಪುಟದಲ್ಲಿ ರೇಷ್ಮೆ ಸಚಿವರು, 99 ಮತ್ತು 2004ರಲ್ಲಿ ಮತ್ತೆ ಅದೇ ಮಧುಗಿರಿಯಿಂದೇ ಗೆದ್ದು ಬಂದರು. 2008ರಲ್ಲಿ ಕ್ಷೇತ್ರ ಬದಲಾಯಿಸಿ ಕೊಟ್ಟಿಗೆರೆಗೆ ಕಡೆಗೆ ಬಂದರು. 2010ರಿಂದ 2018ರವರೆಗೆ KPCC ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದರು. ಕಾಂಗ್ರೆಸ್, JDS
ಮೈತ್ರಿ ಸರ್ಕಾರದಲ್ಲಿ DCM ಕೂಡ ಆಗಿದ್ರು. ಜಿ ಪರಮೇಶ್ವರ್ ಗೃಹ ಸಚಿವರಾಗಿ, ಉನ್ನತ ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ ಸಚಿವರಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಸಿದ್ದು ಸಂಪುಟದಲ್ಲಿ ಗೃಹ ಸಚಿವರಾಗಿ ಪರಮೇಶ್ವರ್ ಕೆಲಸ ಮಾಡಿದರು. ಈ ಬಾರಿ ಅವರಿಗೆ ಯಾವ ಖಾತೆ ಸಿಗುತ್ತೆ ನೋಡಬೇಕು. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿನೂ ಕೂಡ ಸಮ್ಮಿಶ್ರ ಸರ್ಕಾರ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ 2013 ಚುನಾವಣೆಯಲ್ಲಿ ಕೋಟಗೆರೆಯಿಂದ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ದಿದ್ರೆ ಬಹುಶಃ ಅವರು ಮುಖ್ಯಮಂತ್ರಿ